ಪುನೀತ್ ಅಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಲ್ಲಾ ಜನಕ್ಕೂ ಗೊತ್ತು. ಅವ್ರ ಪ್ರೀತಿ ವಿಶ್ವಾಸ ಮನೆಯಲ್ಲೂ ಅವ್ರ ಮನೆ ಮಗನಾಗಿ ಇವತ್ತು ಎಲ್ಲಾರ ಮನೆಯಲ್ಲೂ ಇದ್ದಾರೆ. ಇವತ್ತು ನೀವೆಲ್ಲೇ ರೋಡಲ್ಲಿ ಹೋಗಿರ್ಬೋದು, ಮನೇಲಿ ಹೋಗಿರ್ಬೋದು, ಅವ್ರ ಫೋಟೋ ಎಲ್ಲಾರ ಮನೆಯಲ್ಲೂ ಖಂಡಿತವಾಗ್ಲೂ ಇದ್ದೇ ಇರ್ತದೆ. ಇವಾಗ ದೇವ್ರ ಮನೇಲಿ ಹೆಂಗೆ ದೇವ್ರ ಫೋಟೋಗಳು ಇರ್ತದೋ ಪ್ರತಿ ಮನೆಯಲ್ಲೂ ಪುನೀತ್ ಅಣ್ಣನ ಫೋಟೋ ದೇವ್ರ ರೂಪವಾಗಿ ಮಾಡ್ಕೊಂಡ್ಬರ್ತಿದ್ರು. ಏನಕ್ಕೆ ಹಿಂಗ್ ಮಾಡ್ತಾರೆ ಅಂತಂದ್ರೆ, ಇಷ್ಟು ವರ್ಷ ಅವ್ರು ಏನೇನ್ ಮಾಡ್ಕೊಂಡ್ ಬಂದಿರೋ ಅವ್ರು ಯಾವತ್ತು ಬದುಕಿದಾಗ ಯಾವತ್ತು ಹೇಳ್ಕೊಂಡಿರಲ್ಲ. ಯಾವಾಗ ಅವ್ರು ಅಗಲಿ ಆದ್ರು ಅವಾಗ ಅವರು ಜನಕ್ಕೆ ಗೊತ್ತಾಗಿರೋದು ಅವ್ರು ಮಾಡಿರೋ ಸೇವೆಗಳಾಗಿರ್ಬೋದು, ಮಕ್ಳುಗಳಿಗೆ ಎಜುಕೇಶನ್ ಆಗಿರ್ಬೋದು, ದಿನಸಿ ಆಗಿರ್ಬೋದು, ಅವ್ರು ಏನೇನ್ ಮಾಡ್ಕೊಂಡ್ ಬರ್ತೀರ ಅಂತ ಅವ್ರು ತಿರೋದ್ಮೇಲೆ ಗೊತ್ತಾದಾಗ ಅವ್ರಿಗೆ ಅಭಿಮಾನ ಇನ್ನ ಹೆಚ್ಚಾಗಿ ಅವ್ರಿಗೆ ಸ್ವೀಕಾರ ಆಯ್ತು. ಆ ದೇವ್ರು ಹೆಂಗೆ ನಮ್ಗೆ ಗೊತ್ತಿಲ್ದೇದಂಗೆ ಹೆಂಗೆ ನಮ್ಗೆ ಹೆಲ್ಪ್ ಆಗ್ತದೋ ಅದೇ ತರನೇ ಪುನೀತ್ ಅಣ್ಣ ನಂಗೆ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತು ಅವರು ನಮ್ ಜೊತೆ ಇಲ್ದೇ ಇರ್ಬೋದು, ಆದ್ರೆ ಅವ್ರ ನೆನಪು ಆಗಿರ್ಬೋದು ಪ್ರತಿದಿನ ನಮ್ಗೆ ನಮ್ಮ ಮನ್ಸಲ್ಲಿ ಎಲ್ಲಾರ ನಮ್ಮ ಕರ್ನಾಟಕ ಜನತೆ ಮನ್ಸಲ್ಲಿ ಪ್ರತಿನಿತ್ಯನೂ ಅವ್ರು ಇದ್ದಾರೆ. ಸೊ ಇವತ್ತು 4ನೇ ವರ್ಷ ಪುಣ್ಯಸ್ಮರಣೆ ಆಗಿದೆ. ಮಕ್ಕಳಿಗೆ ತಿರ್ಗಾ ನಾವು ಬುಕ್ಕಿನ PRK ಸಂಸ್ಥೆಯಿಂದ ಬುಕ್ ವಿತರಣೆ ಆಗಿರ್ಬೋದು, ಪೆನ್ಗಳಾಗಿರ್ಬೋದು ಪ್ರತಿಯೊಬ್ಬರಿಗೂ ನೀಡ್ತಾ ಇದ್ದೀವಿ ಅವಾಗಿಂದನು. ಪುಸ್ತಕದಲ್ಲಿ ಸ್ಫೂರ್ತಿ ದೂತ ಅಂತ ನಿಜಕ್ಕೂ ಅದ್ರ ಸತ್ನಾಗೆ ಇದೆ ಅವ್ರು ಮಾಡಿದಂಥ ಕೆಲಸಗಳು. ನೀವೇ ನೋಡ್ಬೋದು, ಅವ್ರ ನಗಿನ ಸ್ಫೂರ್ತಿಲೇ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಸ್ಫೂರ್ತಿ ದೂತ ಅಂತಾನೆ ಅವ್ರಿಗೆ ಒಂದ್ ಹೆಸರಲ್ಲ, ಎಷ್ಟೋ ಸಾವಿರ ಹೆಸರುಗಳು ಅವ್ರ ಹೆಸರು ಮಾಡ್ಕೊಂಡು ಹೋಗಿದ್ದಾರೆ. ಇದೊಂದು ಸ್ಫೂರ್ತಿ ದೂತ ಅಂತ ಒಂದು PRK ಸಂಸ್ಥೆಯಿಂದ ಎಲ್ಲ ಮಕ್ಕಳಿಗೂ ಕೊಡ್ತಾ ಇದ್ದಾರೆ ಸರ್. ಷಡಾಕ್ಷರಿ ಅಂತ, ಮಹಾಲಕ್ಷ್ಮಿ ಹೋಟೆಲ್.